ಯಾವುದೇ ಒಂದು ಹೊಸ ಸ್ಕಿಲ್ ಸೆಟ್ನ ಕಲಿಬೇಕು ಅಂದರೆ ಬರೀ ಕಲಿಯೋದಕ್ಕೆ ಮಾಹಿತಿ ಅಷ್ಟೇ ಅಲ್ಲದೆ ಹ್ಯಾಂಡ್ ಹೋಲ್ಡಿಂಗ್ ಮತ್ತು ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಕಮ್ಯುನಿಟಿ ಮೆಂಬರ್ಸ್ಗೆ ಸಿಗ್ತಾ ಇರುವಂಥ ಸಪೋರ್ಟ್ ಬಗ್ಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ರಘುನಾಥ್ ಅಂತ, ಮಂಗಳೂರಿಂದ ಮಾತಾಡ್ತಿರೋದು. ನನ್ನ ಹೆಸರು ಡಾಕ್ಟರ್ ರಶ್ಮಿ ಅಂತ, ಹುತ್ತಿಯಲ್ಲಿ ದಂತವೈದ್ಯೆ. ನಾನು ವಿನುತಾ, ನಾನು ಪ್ರೈವೇಟ್ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸರ್, ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ಪ್ರೆಸೆಂಟ್ಲಿ ನಾನು ಸ್ಟೂಡೆಂಟ್ ಇದ್ದೀನಿ ಸರ್. ಈಗ ನನ್ನ ಹೆಸರು ರುಪೇನಾ ಬನೋವಿಕೆ ಅಂತ, ನಾನು ಹೌಸ್ ವೈಫ್ ಆಗಿದ್ದೀನಿ. ನನ್ನ ಹೆಸರು ಪ್ರಮೀಳಾ, ನಾನು ಹೌಸ್ ವೈಫ್. ಲರ್ನರ್ ಜೋನ್ ಏನಿದೆ ಭಾಳ ಚೆನ್ನಾಗಿ ಇದೆ. ಮೊದಲ ಆದ್ಯತೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ. ಆಮೇಲೆ ಇಂಟರಾಕ್ಟಿವ್ ಸೆಷನ್ ಅಂತೂ ಭಾಳ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಚೆನ್ನಾಗಿ ಹೇಳ್ಕೊಡೋದ್ರಿಂದ ನಮಗೆ ಹೆಲ್ಪ್ ಆಗ್ತಾ ಇತ್ತು. ಚೆನ್ನಾಗಿದೆ ಸರ್ ಟೀಮ್. ಒಂದು ಮೆಸೇಜ್ ಕಳಿಸಿದ್ರು, ಒಂದು ಏನೋ ಸಜೆಷನ್ ಕೇಳಿದ್ರು ಇಮಿಡಿಯೇಟ್ ಆಗಿ ಅದಕ್ಕೆ ಆನ್ಸರ್ ಮಾಡ್ತಾರೆ. ಇಲ್ಲ ಹಿಂಗ್ ಮಾಡಿ ಅಂತ ಇಂಥವ್ರನ್ನಾದ್ರೂ ಕೇಳಿ ಅಂತನಾದ್ರೂ ಹೇಳ್ತಾರಲ್ಲ, ಅದಕ್ಕೆ ಖುಷಿ. ಡೌಟ್ ಇದ್ರು ಕೇಳಬಹುದು ಅನ್ನೋ ಒಂದು ಧೈರ್ಯ. ಈಗ ಬೇರೆ ಕಡೆ ಹಂಗೆ ಕೇಳೋದಕ್ಕಾಗಲ್ಲ. ವೇ ಆಫ್ ಟೀಚಿಂಗ್ ಹೇಗಿದೆ ಅಂದ್ರೆ, ಝೀರೋ ಏನು ಗೊತ್ತೇ ಇಲ್ಲದೆ ಝೀರೋ ಇಂದ ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡೋರಿಗೂ ಕೂಡ ಕರೆಕ್ಟ್ ಆಗಿ ಅರ್ಥ ಆಗತ್ತೆ ಸರ್. ಮತ್ತೆ ಸಮಾಧಾನ ಸರ್, ತುಂಬಾ ಪೇಷನ್ಸ್ ಇಂದ ಹೇಳ್ಕೊಡೋದ್ರಿಂದ ತುಂಬಾ ಸ್ಪೀಡ್ ಇದ್ದವ್ರಿಗೂ ಅಥವಾ ತುಂಬಾ ನಿಧಾನ ಕಲಿಯೋರ್ಗು, ಸ್ಲೋ ಲರ್ನರ್ಸ್ಗೂ ನೀಟಾಗಿ ಅರ್ಥ ಆಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ನಾವು ಕಲಿಯುವಾಗಲೇ ನಮಗೆ ಅರ್ನ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾರೆ. ನನಗೆ ಇವರ ಟೀಚಿಂಗ್ ಮೆಥಡ್ ತುಂಬಾ ಇಷ್ಟ ಆಗಿದೆ. ಮತ್ತು ನನಗೆ ಲರ್ನರ್ ಝೋನ್ಗೆ ಸೇರಿದ ಮೇಲೆ ನನ್ನ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾ ಜಾಸ್ತಿ ಆಗಿದೆ. ಮೇನ್ ಆಗಿ ಕನ್ನಡದಲ್ಲಿ ಹೇಳ್ಕೊಡ್ತಾ ಇದಾರೆ ಸರ್, ಅದ್ರ ಸಲುವಾಗಿ ನಾನು ಮೇನ್ ಆಗಿ ಲರ್ನರ್ ಝೋನ್ ಇರೋದು. ಮತ್ತೆ ಒಂದು ಫಾಲ್ಸ್ ಇನ್ಕಮ್ ಅರ್ನ್ ಮಾಡ್ಲಿಕ್ಕೋಸ್ಕರ, ದಟ್ಟು ಏನು ನನ್ನ ಎಜುಕೇಶನ್ಗೆ ಏನು ತೊಂದರೆ ಆಗದಾಗೆ ನಾನು ಇನ್ನೊಂದ್ ಸೈಡ್ ಇಂದ ಬೇಕಾದ್ರೆ ರನ್ ಮಾಡ್ಬೋದಲ್ಲ, ಅದ್ರ ಸಲುವಾಗಿ ನಾ ಇಲ್ಲಿದ್ದೀನಿ ಸರ್. ನಾವೇನೇ ಡೌಟ್ ಕೇಳಿದ್ರು ಆಗಿಂದಾಗ್ಲೇ ಕ್ಲಾರಿಫೈ ಕೊಟ್ಟು ಅದನ್ನ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾರೆ. ಹಾಗಾಗಿ ನಮ್ಗಂತೂ ತುಂಬಾ ಯೂಸ್ಫುಲ್ ಆಗಿದೆ ಇದನ್ನ ಲರ್ನರ್ ಝೋನ್ಗೆ ಸೇರಿದ್ದಕ್ಕೆ. ಟೀಚಿಂಗ್ ಸ್ಟೈಲ್ ಇದೆಯಲ್ಲ, ಬಹಳ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ, ಸಿಂಪಲ್ ಆಗಿದೆ, ಆಮೇಲೆ ಸಿಸ್ಟಮ್ಯಾಟಿಕ್ ಆಗಿದೆ. ನಾನು ಕಲಿಬೇಕಾದ್ರೇನೆ ನನಗೆ ಆರ್ಡರ್ಸ್ ಬಂತು. ಆ ಆರ್ಡರ್ಸ್ ನ ಸಕ್ಸಸ್ಫುಲ್ ಆಗಿ ಮಾಡಬಲ್ಲೆ ಅನ್ನೋದು ಆತ್ಮವಿಶ್ವಾಸ ಬಂತು. ಏನೇ ಡೌಟ್ಸ್ ಇದ್ರು ಪ್ರತಿಯೊಂದು ಹೆಜ್ಜೆಯಲ್ಲೂ ಲರ್ನರ್ ಝೋನ್ ಕಂಪ್ನಿ ಬಹಳ ಚೆನ್ನಾಗಿ ನನಗೆ ಸಪೋರ್ಟ್ ಸಿಕ್ಕಿದೆ. ಆರ್ಡರ್ ಕೂಡ ಕಂಪ್ಲೀಟ್ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ವೀರೇಶ್ ಸರ್ ಫಾರ್ ಗಿವಿಂಗ್ ಮಿ ಸಚ್ ಅ ವಂಡರ್ಫುಲ್ ಆಪರ್ಚುನಿಟಿ. 35+ ಆಗಿದೆ ಸರ್. ಈಗ 35 ಆಗಿದೆನಾ? ಓಕೆ, 35,000 ಆಗಿದೆ ಅನ್ಕೊಳ್ಳೋಣ. ಈ 35,000 ಬಿಸ್ನೆಸ್ ನ ಜನರೇಟ್ ಮಾಡೋದಕ್ಕೆ ನೀವು ಇನ್ವೆಸ್ಟ್ ಮಾಡಿರೋದು ಎಷ್ಟು ಇಲ್ಲಿವರೆಗೂ? 900 something, 850 to 900 ಸರ್. 1,000 ರೂಪಾಯಿ ಪೂರ್ತಿ ಇನ್ವೆಸ್ಟ್ ಮಾಡಿಲ್ಲ. ಥಿಂಕ್ ಆಫ್ ದ ROI, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಹೈ ಆಗಿದೆ ಅಂತ ಯೋಚನೆ ಮಾಡಿ. ಇವಾಗ ತುಂಬಾ ಧನ್ಯವಾದಗಳು ಸರ್ ನಿಮ್ಗೆ. ಅದು ಯಾರದೇ ಆಗಲಿ, ಯಾವುದೇ ಒಂದು ವಿಷಯ ಆಗಲಿ ಸರ್, ಚಿಕ್ಕದಿರಲಿ ದೊಡ್ಡದಿರಲಿ, ವೀರೇಶ್ ಬಸವರಾಜ್ ಸರ್ ಅವರು ಕ್ಲಿಯರ್ ಆಗಿ ಅದನ್ನ ಸೊಲ್ಯೂಷನ್ ಕೊಡ್ತಾರೆ. ಅದಕ್ಕೋಸ್ಕರ ನನ್ನ ರೆಕಮೆಂಡು, ದಯವಿಟ್ಟು ಎಲ್ಲರೂ ಲರ್ನರ್ ಝೋನಿಗೆ ಕಂಪಲ್ಸರಿ ಜಾಯ್ನ್